ಸುವರ್ಚಲ ದೇವಿ ಒಂದು ಶಪಥ ಮಾಡಿರ್ತಾಳೆ. ಏನಂತ ಅಂದರೆ, ನಾನು ಬ್ರಹ್ಮಚಾರಿಣಿಯಾಗಿ ಇರ್ತೀನಿ, ನೀವೇನಾದರೂ ನನ್ನ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವನು ಕೂಡ ಬ್ರಹ್ಮಚಾರಿಯಾಗೇ ಇರಬೇಕು, ಕೊನೆಯವರೆಗೂ ಕೂಡ ನಾನು ಬ್ರಹ್ಮಚಾರಿಯಾಗಿ ಇರಬೇಕು, ಅಂಥವ್ರು ಯಾರನ್ನು ಸಿಕ್ಕರು ನೀವು ಮದುವೆ ಮಾಡ್ರಿ ಅಂತ ಹೇಳಿರ್ತಾಳೆ. ಸೂರ್ಯದೇವನಿಗೆ ಈಗ ವಯಸ್ಸಿಗೆ ಬಂದ್ರೆ ಮಗಳನ್ನ ಮನೆಗೆ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಈಗ ಹೆಣ್ಣು ಅಂದಮೇಲೆ ಮದುವೆ ಮಾಡ್ಬೇಕು, ಮದುವೆ ಮಾಡಿದ ಮೇಲೆ ಅದಕ್ಕೆ ಒಂದು ದಾರಿ, ಅದರ ಮೋಕ್ಷಕ್ಕೆ ದಾರಿ. ಅವಾಗ ಏನು ಮಾಡ್ಬೇಕನ್ನುವಾಗ ಈತ ನೆನಪಿಗೆ ಬರ್ತಾನೆ ಆಂಜನೇಯ, ತನ್ನ ಶಿಷ್ಯ. ಈ ಕೆಲಸ ಯಾರಿಂದ ಆಗುತ್ತೆ ಅಂದರೆ ಆಂಜನೇಯ ಮಾತ್ರ ಜಗತ್ತಲ್ಲಿ ಸನ್ಯಾಸ ತಗೊಂಡಿರ್ತಕ್ಕಂಥವನು, ಮತ್ತು ಬ್ರಹ್ಮಚಾರಿ ಆಗಿರ್ತಕ್ಕಂಥವನು. ಅವನಕ್ಕಿಂತ ದೊಡ್ಡ ಬ್ರಹ್ಮಚಾರಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತಂದೇಳಿ ಸೂರ್ಯದೇವರು ಏನು ಮಾಡ್ತಾರಂದರೆ, ಆ ಹನುಮಂತನನ್ನು ಕರೆದು, ತನ್ನ ಶಿಷ್ಯನನ್ನು ಕರೆದು ಹೇಳ್ತಾನೆ, ನೋಡಪ್ಪ, ನೀನು ನನ್ನ ಮಗಳನ್ನು ಮದುವೆ ಆಗು, ಏನೂ ಆಗುವುದಿಲ್ಲ. ಗುರುವಿನ ಮಗಳನ್ನು ಶಿಷ್ಯ ಮದುವೆ ಆದರೆ ಏನೂ ಸಮಸ್ಯೆ ಇಲ್ಲ, ನೀನು ಬ್ರಹ್ಮಚಾರಿಯಾಗಿರು, ಆಕೆ ಕೂಡ ಬ್ರಹ್ಮಚಾರಿಯಾಗಿರಲಿ ಅಂತಂದೇಳಿ. ಆಮೇಲೆ ಹನುಮಪ್ಪನಿಗೆ ಒಂದು ವಿದ್ಯೆ ಕಲಿಸೋದಿರ್ತದೆ, ಆ ವಿದ್ಯೆ ಪರಿಪೂರ್ಣ ಆಗಬೇಕಂದ್ರೂ ಕೂಡ ನೀನು ಈ ಮದುವೆಯನ್ನು ಆಗಬೇಕಂತಂದೇಳಿ ಹೇಳ್ತಾರೆ. ಆಗ ಗುರುವಿನ ಆಜ್ಞೆಗೆ ಶಿರವಾಗಿ ಸುವರ್ಚಲಾದೇವಿಯನ್ನು ಮದುವೆ ಆಗ್ತಾನೆ. ಯಾರು ನಿಮ್ಮನ್ನು ಕೇಳ್ಬೋದು, ಯಾಕಂದ್ರೆ ಇವತ್ತು ಈ ಸಮಾಜದಲ್ಲಿ ಕೆಲವರು ನಾಸ್ತಿಕನೂ ಇದ್ದಾನೆ, ಆಸ್ತಿಕನೂ ಇದ್ದಾನೆ. ಹೌದಾ? ಈಗ ನಾಸ್ತಿಕರು ಏನು ಮಾಡ್ತಾರೆ, ಏನೋ ಒಂದು ಓದಿರ್ತಾರೆ, ಓದಿ ಬುಕ್ದಲ್ಲೆಲ್ಲ ನೋಡಿದ ಆಂಜನೇಯನಿಗೆ ಮದುವೆ ಆಗೈತೆ ಏನಂತ ನಿಮಗೆ ಬಂದು ಕೇಳ್ಬೋದು ಭಕ್ತರಲ್ಲಿ. ಆಗಿಲ್ಲ, ಮದುವೆ ಆಗಿಲ್ಲ ಅಂದರೆ ಅದನ್ನೇ ಇಟ್ಕೊಂಡು ಕೊಂಗು ಮಾಡ್ತಾರೆ. ಇದು ಸ್ವಲ್ಪ ತಲೆಯಾಗಿರಲಿ, ಆಂಜನೇಯನಿಗೆ ಮದುವೆ ಆಗಿದೆ. ಆಕೆಗೆ ಹೆಸರೇ ಸುವರ್ಚಲಾದೇವಿ. ರಾಮ್ ರಾಮ್ ಜಯ ರಾಜಾ ರಾಮ್, ರಾಮ್ ರಾಮ್ ಜಯ ಸೀತಾರಾಮ್. ಇವಾಗ ಜೋಡಿ ರಥ ಅಂತಂದ್ರಲ್ಲ ಸರ್, ಅಲ್ಲಿ ಅದನ್ನೇನು ಕ್ಲೋಸ್ ಮಾಡಿಬಿಟ್ರೆ ಪರ್ಮನೆಂಟ್ಲಿ ಕ್ಲೋಸ್ ಕ್ಲೋಸ್, ಮತ್ತೆ ತೇರು ಎಳಕರೆ ತೆಗಿತೀವಿ. ಓಕೆ. ಈಗ ಮತ್ತೆ ಮಳೆ ಬಂತಂದ್ರೆ ಸಮಸ್ಯೆ ಆಗಬಾರ್ದು, ಹಾಗಾಗಿ ಅದನ್ನೆಲ್ಲ ಕ್ಲೋಸ್ ಮಾಡಿದ್ವಿ. ಅದು ಏನಾದ್ರು ಶೀಟ್ ಗೀಟ್ ಮಾಡಿಸೋ ಪ್ಲಾನ್ ಇದೆ ಮಾಡಬೇಕು. ಈಗ ಮೊದಲು ಭಕ್ತರಿಗೆ ಮಾಡೋಣ ಅಂತ, ಹೆಂಗ ತೇರಿ ಮುಚ್ತೀವಿ, ಹೆಂಗ ಗರಿ ಮುಚ್ಚಿಬಿಡ್ತೀವಿ, ಭಕ್ತರಲ್ಲಿ ಮುಚ್ಚಿ ಮನಸ್ಸು ಬಂದಾಗ. ಹೌದ್ರೆ? ಹಂಗಾಗಿ ಇದು ಆಗಿಬಿಟ್ರೆ ನಮಗೆ ಅದು ಆದಂಗೆ, ಅದೇನು ಪ್ರಾಬ್ಲಮ್ ಇಲ್ಲ. ಗರಿ ಹಚ್ಚಿದ್ರು ಅದಕ್ಕೆ ಸೇಫ್. ಅಂದರೆ ಇವಾಗೇನು ಒಂದೇ ಒಂದು 2.5 ಇಂಚ್ ನೀರು ಬಿದ್ದೈತೆ ಅಂದ್ರಲ್ಲ ಸರ್, ಆ 2.5 ಇಂಚ್ ನೀರ್ನಾಗ ಇದೆಲ್ಲ ವರ್ಕ್ ನಡೀತೆ. ಓಕೆ. 2.5 ಇಂಚ್ ನೀರು ಬಿತ್ತಂದ್ರೆ ಒಂದು 5 ಎಕರೆ ನೀರು. ಹೌದೌದು. ಅಂಥದ್ರಲ್ಲಿ ಮಠಕ್ಕೆ ಸಮ್ ಪ್ರಾಬ್ಲಮ್ ಇಲ್ಲ. ಆದ್ರೂ ಜಾತ್ರೆ ಭಾಳ ಸಾಲ್ಟೇಜ್ ಬರ್ತದೆ ನೀರು ಅಂತ ಒಂದು ಬೋರ್ ಹಾಕ್ಸಿದೀವಿ, ಅಲ್ಲಿ ಒಂದು 2.5 ಇಂಚ್ ನೀರು ಬಿದ್ದದ. ಶ್ರೀಹರಿ ಡೈಲಿ ಪ್ರತಿದಿನ ನಡೀತಾ ಇದೆ ಸರ್ ಆಲ್ರೆಡಿ? ಇವಾಗ ವರ್ಕ್ ನಡೀತಾ ಇದೆ. ಈಗ 3 ವಾರ ಆಯಿತು ಪ್ಲಾಸ್ಟಿಂಗ್ ಚಾಲು ಮಾಡಿದ್ದಾರೆ. ಇದೆಲ್ಲ ಭಕ್ತರಿಗೆ ಹಾಲಿದೆ, ಕೂತ್ಕೊಂಡು ಊಟ ಮಾಡೋದಕ್ಕೆ. ಇದು ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಆ ಕಡೆಗೆ ಇಲ್ಲಿ ಗ್ಲಿಸರ್ ಮಾಡಬೇಕಂದ್ರೆ ಕರೆಂಟಿಂದ ಅಡುಗೆ ಆಗುತ್ತಲ್ಲ, ಅಕ್ಕಿ ಅದೇ ಬೇಯಿಸ್ತದಲ್ಲ, ಆ ರೀತಿ ವ್ಯವಸ್ಥೆ ಮಾಡಬೇಕು. ಇನ್ನು ಆ ಕಡೆ ಬೇರೆ ಸಪ್ರೇಟ್ ಒಂದು ಬೇಸ್ಮೆಂಟ್ ಹಾಕಿ ಅದನ್ನು ಕಟ್ಟಿಗೆ ಒಲೆಗೆ ಅಲ್ಲಿ ಆ ಕಡೆ ಹೊರಗಡೆ ಮಾಡಬೇಕು. ಇದೆಲ್ಲ ಸ್ಟೋರ್ ರೂಮ್ ಇದು. ಭಕ್ತರದೇ ನೋಡ್ರಿ ಇದೆಲ್ಲ, ಭಕ್ತರು ಕೊಟ್ಟಿರ್ತಕ್ಕಂಥ 1 ರೂಪಾಯಿಂದನೂ ಮಾಡಿರ್ತಕ್ಕಂಥ ಯಾವ MLA ಕೂಡ ಇದೆ. ನಮಗೆ ಯಾರು ಬಂದು ಕೇಳ್ತಿರ್ತಾರೆ MLA ಮಾಡ್ಯಾರೇನ್ರಿ ಅಂತ, ಭಕ್ತರದೇ ಇಲ್ಲ. ಯಾಕಂದರೆ ಭಕ್ತರಿಗಿನ ದೊಡ್ಡವ್ರು ಯಾರು ಇಲ್ಲ. ಕರೆಕ್ಟ್ ಸರ್. ಹೌದು, ಭಕ್ತಿಗೆ ಅಷ್ಟು ಶಕ್ತಿ ಐತಿ. ಅದನ್ನೇನಂದ್ರೆ ನಾವು ಅದನ್ನು ಸದುಪಯೋಗ ಮಾಡ್ಕೋಬೇಕು ವಿನಃ ದುರುಪಯೋಗ ಮಾಡ್ಕೋಬಾರ್ದು. ಅದನ್ನು ಸದುಪಯೋಗ ಮಾಡಿಕೊಂಡ್ರೆ ಸಮಾಜದಲ್ಲಿ ಒಂದು ಇತಿಹಾಸ ಆಗ್ತದೆ, ದುರುಪಯೋಗವನ್ನು ಮಾಡ್ಕೊಂಡಪ್ಪ ಅಂದ್ರೆ ಅಲ್ಲೇ ಸರ್ವನಾಶ ಆಗ್ತದೆ ಅಷ್ಟೇ. ಯಾಕಂದರೆ ನೋಡ್ಬಿಟ್ಟೇನ್ರಿ ನನ್ನ ಜೀವನದಲ್ಲಿ ಅದನ್ನು. ಯಾಕಂದರೆ ಕೆಲವು ಸರಿ ನೋಡ್ತೀವಲ್ಲ ಸಮಾಜದೊಳಗಡೆ ದುರುಪಯೋಗ ಮಾಡಿಕೊಂಡು ಯಾವ್ಯಾವ ರೀತಿಯಲ್ಲಿ ಅವ್ರೇನೇನು ಆಗಿದ್ದಾರೆ ಅಂತಂದೇಳಿ ದುರುಪಯೋಗವನ್ನು ಮಾಡ್ಕೋಬಾರ್ದು ಅಷ್ಟೇ. ಭಕ್ತರೇನ್ರಿ ಮುಗ್ಧರು ಭಕ್ತರು. ಕರೆಕ್ಟ್ ಸರ್. ಯಾವುದನ್ನು ಬೇಕಾದ್ರೆ ನಂಬಿಬಿಡ್ತಾರೆ, ಬಟ್ ನಂಬಿಸಿ ಮೋಸ ಮಾಡೋರು ಜಗತ್ತಲ್ಲಿ ಇದ್ದಾರಲ್ಲ, ಅಂಥವ್ರು ಏನಾಗಬೇಕಪ್ಪ ಅಂದ್ರೆ ಸ್ವಲ್ಪ ಇದಾಗಬೇಕು. ಹಂಗಾಗಿ ನಾವು ಪ್ರತಿ ವಾರ ಪ್ರವಚನದಲ್ಲಿ ಹೇಳ್ತಿರ್ತೀವಿ, ಸ್ವಲ್ಪ ಭಾಳ ಹುಷಾರಾಗಿರ್ರಿ ಸಮಾಜದೊಳಗೆ ಅಂತಂದೇಳಿ. ಯಾವ್ಯಾವ ರೀತಿಯಿಂದ ಮೋಸ ಮಾಡ್ತಾರಂತಂದು ಅವ್ರಿಗೆ ಹೇಳ್ತಿರ್ತೀನಿ. ಪಾರಾಯಣ ಮಾಡ್ತಾ ಇರ್ತೀವಲ್ಲ, ಪಾರಾಯಣ ಮಾಡೋದಕ್ಕಲ್ಲಿ ಅವೆಲ್ಲ ಹೇಳ್ತಿರ್ತೀವಿ. ಪಾರಾಯಣ ಮಾಡಬೇಕು. ಅವನು ಮನೋವೇಗಿರಿ, ಅವನಿಲ್ಲದ ಜಾಗವೇ ಇಲ್ಲ. ನಾವು ಅನ್ಕೊಂತೀವಿ ಭಗವಂತನ ಶಕ್ತಿ ಎಂಥದ್ದಂದ್ರೆ, ಆತ ನಾವು ಅನ್ಕೊಂತೀವಿ ಇಲ್ಲಿಂದ ನಾವು ಕಾಶಿಗೆ ಹೋಗಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನ್ಕೊಂತೀವಿ ನಾವು ಅಷ್ಟೇ. ಭಗವಂತ ಕಾಶಿಗೆ ಹೋಗ್ಬೇಕು ಅನ್ಕೊಂಡ್ರೆ ಅವ್ನು ಆ ಕ್ಷಣದಲ್ಲೇ ಕಾಶಿ ಒಳಗೆ
ಅಷ್ಟು ಬೇಗ ಸೂರ್ಯನ ಅವತ್ತು, ಯಾಕಂದರೆ ಇವತ್ತಿನ ಇತಿಹಾಸಕಾರರು ಹೇಳ್ತಾರೆ ಹಾಂ ಸೂರ್ಯನಿಗೂ ಮತ್ತು ಭೂಮಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಕಂಡು ಹೇಳ್ತಾರೆ. ಆದರೆ ಅವತ್ತಿನ ಕಾಲದಲ್ಲಿ ನಮ್ಮ ಹಿರಿಯರು ಹೇಳಿಬಿಟ್ರು. ಹಾಂ ಹೌದ್ರ ನಮ್ಮ ಧರ್ಮ ಗ್ರಂಥಗಳನ್ನು ತೆಗೆದು ನೋಡಿದ್ರೆ ಅವತ್ತಿನ ಕಾಲದಲ್ಲಿ ಹಿರಿಯರು ಹೇಳಿಬಿಟ್ರು. ಅದನ್ನು ತೆಗೆದು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಏನಿದೆ ಅಂತಂದ್ರೆ. ಈಗ ತಿಳ್ಕೊಂಡದಿರ್ತಕ್ಕಂಥವ್ರಿಗೆ ಅದು ಏನು ಗೊತ್ತಿಲ್ಲ. ಹೌದು ಹೌದ್ರಾ? ಹೌದು. ಯಾಕಂದ್ರೆ ಪುಸ್ತಕ ಇದೆ, ಬರೀ ತೋರಿಸ್ತೀನಿ. ಓಕೆ. ವೇಗದ ಬಗ್ಗೆ ನಮ್ಮಲ್ಲಿ ಯಾವ ರೀತಿ ಉಲ್ಲೇಖ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ಮೈ ರೋಮಾಂಚನ ಆಗ್ತದೆ ರೀ ಅದನ್ನ ಓದ್ತಾ ಇದ್ರೆ. ಹಾಂ ಸ್ವಾಮಿ. ಪರಮಾನಂದ ಅದನ್ನ ಚರಿತ್ರೆ ಓದಬೇಕಂದ್ರೆ ತಿಳ್ಕೋಬೇಕು ನಮ್ಮ ಮಣ್ಣಿನ ಗುಣವನ್ನು, ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿಯನ್ನ, ಈ ಮಣ್ಣಿನ ಸಂಸ್ಕಾರವನ್ನ ತಿಳ್ಕೋಬೇಕು ನಾವೆಲ್ಲ. ಯಾಕಂದ್ರೆ ನಾವು ಹುಟ್ಟಿರ್ತಕ್ಕಂಥದ್ದು ಪವಿತ್ರ ಭಾರತ ದೇಶದಲ್ಲಿ. ಹೌದು ಸರ್. ಹೌದ್ರಾ? ಆಮೇಲೆ ಸ್ವಾಮಿ ವಿವೇಕಾನಂದರ ಒಂದು ಚಾತುರ್ಯವಾದ ಮಾತುಗಳನ್ನು ನಾವು ಓದ್ತಾ ಇದ್ರೆ ಎಷ್ಟು ಶಕ್ತಿ ಇದೆಯಲ್ಲ ನಮ್ಮ ದೇಶದಲ್ಲಿ, ನಮ್ಮ ದೇಶದ ಒಂದು ಸಂಸ್ಕೃತಿಯಲ್ಲಿ ಗೊತ್ತಾಗ್ತದೆ. ಅದನ್ನ ಓದ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಮೊಬೈಲು, ಏನೇನೋ ನೋಡ್ತಾ ತಮ್ಮ ಜೀವನವನ್ನೇ ಕಳೀತಾ ಇದ್ದಾರೆ. ಬಟ್ ಒಂದು 5 ನಿಮಿಷ ಕೊನೆಗೆ ಒಂದು ಅರ್ಧ ಗಂಟೆನಾದ್ರೂ ಒಂದು ಪುಸ್ತಕ ಅವಕಾಶ ಕೊಟ್ಟು ಓದಿದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಬೇಡ ಸ್ವಾಮಿ ವಿವೇಕಾನಂದರ ಚರಿತ್ರೆಗಳನ್ನು ಓದ್ತಾ ಇದ್ರು ಕೂಡ ಮನುಷ್ಯನಿಗೆ ಜೀವನದ ಸತ್ಯ ಗೊತ್ತಾಗ್ತದೆ. ಆ ಸತ್ಯ ಗೊತ್ತಾಗಬೇಕಂದ್ರೆ ನಾವು ಸ್ವಲ್ಪ ಕುಂತ್ಕೊಂಡು ಓದೋಂಥವ್ರಾಗಬೇಕು. ಈಗ ಸಮಾಜದೊಳಗೆ ಏನಾಗೈತೆ ಅಂದ್ರೆ ಬರೀ ಚಂಚಲ ಸ್ವಭಾವ, ಏನು ಮಾಡ್ಬೇಕನ್ನೋದೇ ಗೊತ್ತಿಲ್ಲ. ಏನು ಬೇಜಾರಂದ್ರೆ ಬೇರೆ ದೇಶದವ್ರು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಒಪ್ಕೊಳ್ತಾ ಇದ್ದಾರೆ, ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ನಮ್ಮ ಸಂಸ್ಕೃತಿನ ಒಪ್ಕೊಳ್ತಾರೆ. ಹೌದ್ರಾ? ಯಾಕಂದ್ರೆ ಇಸ್ಕಾಂಟೆ ಇದ್ರ ಮೇಲೆ ನೋಡ್ರಿ ನೀವು, ರಷ್ಯಾದಲ್ಲಿ, ಅಮೆರಿಕಾದಲ್ಲಿ, ಚೀನಾದಲ್ಲಿ ಆಗಿರ್ಬೋದು, ಇಡೀ ವರ್ಲ್ಡ್ ಅಲ್ಲಿ ಕೂಡ ಇಸ್ಕಾನ್ ಎಷ್ಟು ಒಂದು ಇದನ್ನು ಇದು ಮಾಡಿದೆ. ಬಟ್ ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವಿವೇಕತನದಿಂದ. ಪ್ರಭು 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 ಪಾತಾಳ ಲೋಕದಲ್ಲಿ ಅಲ್ಲ, ಸಾರಿ, ಸಮುದ್ರದಲ್ಲಿ. ಇಲ್ಲ ಇಲ್ಲ ಇಲ್ಲ, ನೀವು ಬಹಳ ದೂರ ಹೋದ್ರಿ. ಸೂರ್ಯನ ಮಗಳನ್ನೇ ಆಂಜನೇಯನಿಗೆ ಕೊಟ್ಟು ಮದುವೆ ಮಾಡಿ ದೀಕ್ಷೆ ಕೊಡೋಕ್ಕೋಸ್ಕರ ವಿದ್ಯೆಯನ್ನು ಕೊಡ್ಬೇಕಾದ್ರೆ ಒಂದು ವಿದ್ಯೆ ಕಲಿಬೇಕಾಗಿರ್ತದೆ. ಆಮೇಲೆ ಒಂದು ವಿದ್ಯೆಯನ್ನು ಕಲಿಬೇಕಾಗಿರ್ತದೆ. ಸೂರ್ಯನ ತೇಜಸ್ಸು ಕೂಡ ಬಹಳಷ್ಟು ಜ್ವಾಲಾಮುಖದಲ್ಲಿರ್ತದಲ್ಲ, ಆ ತೇಜಸ್ಸನ್ನು ಕಡಿಮೆ ಮಾಡ್ಬೇಕಂತಂದೇಳಿ ಏನು ಮಾಡ್ತಾರೆ ಅಂದ್ರೆ ಅದು ಸ್ವಲ್ಪ ಭಾಳ ಐತೆ, ನಿಮ್ಗೆ ಶಾರ್ಟ್ಕಟ್ ಆಗಿ ಹೇಳ್ತೀನಿ. ವಿಶ್ವಕರ್ಮನ ಮಗಳನ್ನ ಸೂರ್ಯದೇವನಿಗೆ ಮದುವೆ ಮಾಡಿರ್ತಾರೆ. ವಿಶ್ವಕರ್ಮನ ಮಗಳನ್ನ ಆ ಸೂರ್ಯದೇವನಿಗೆ ಮದುವೆ ಮಾಡಿದಾಗ ಆ ಸೂರ್ಯದೇವನ ಶಾಖವನ್ನು ಆ ತಾಯಿ ತಡ್ಕೊಂಡ್ಲಾರದೆ ತವ್ರ ಮನೆಗೆ ಹೋಗ್ಬಿಡ್ತಾಳೆ. ತನ್ನ ನೆರಳಿನಿಂದ ಏನಂದ್ರೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ, ಛಾಯ ಎನ್ನುವ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಆ ಸೂರ್ಯನಿಗೆ ನೀನು ಹೆಂಡತಿಯಾಗಿರಂತ ಹೇಳಿ ತಾನು ತವ್ರ ಮನೆಗೆ ಹೋಗಿಬಿಡ್ತಾಳೆ. ದಿನ ತಂದೆ ಕೇಳಿದಿರ್ತಾನೆ, ನೀನು ಗಂಡನ ಮನೆಗೆ ಹೋಗು ಅಂತಂದೇಳಿ. ಈ ಅಮ್ಮ ಹೋಗಿ ತಯಾರಿರೋದಿಲ್ಲ. ಯಾಕೆಂದ್ರೆ ಹೋದ್ರೆ ಸೂರ್ಯನ ಶಾಖ ತಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಕೊನೆಗೆ ಒಂದು ದಿವಸ ಆತ ಹೋಗಲೇಬೇಕನ್ನೋದು ನಿರ್ಧಾರ ಮಾಡಿದಾಗ ಈ ಅಮ್ಮ ಏನು ಮಾಡಿಬಿಡ್ತಾಳೆ, ಆಯಿತು ಅಂತಂದೇಳಿ ತಮ್ಮ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾಳೆ. ಹೋಗ್ಬೇಕಾದ್ರೆ ಏನಾಗ್ತದೆ, ನಾನು ಹೋದ್ರೆ ಮತ್ತೆ ನಾನು ತಡ್ಕೊಳಕ್ಕೆ ಆಗೋದಿಲ್ಲ ಅಂತಂದೇಳಿ ಏನು ಮಾಡ್ತಾನಂದ್ರೆ ಆ ಅಮ್ಮ ಒಂದು ಅಡವಿ ಒಳಗಡೆ ಕುದುರೆ ರೂಪ ಧರಿಸಿ ತಪಸ್ಸಿಗೆ ಹೋಗಿಬಿಡ್ತಾಳೆ. ತಪಸ್ಸಿಗೆ ಹೋದಾಗ ಸೂರ್ಯದೇವನಿಗೆ ಗೊತ್ತಾಗ್ತದೆ, ಛಾಯೆ ನನ್ನ ಹೆಂಡತಿ ಅಲ್ಲ, ಇದು ಯಾರೋ ನನ್ನ ಹೆಂಡತಿ ರೂಪದಲ್ಲಿ ಬಂದು ನನ್ನ ಜೊತೆ ಇರ್ತಕ್ಕಂಥದ್ದು ಅಂತಂದೇಳಿ ಸೂರ್ಯದೇವರು ಕೂಡ ಛಾಯೆಯನ್ನು ಯಾರನ್ನ ತನ್ನ ಹೆಂಡತಿಯನ್ನು ಹುಡುಕ್ತಾ ಹೋದಾಗ ಒಂದು ಕಾಡಿನೊಳಗಡೆ ಕುದುರೆ ರೂಪದಲ್ಲಿ ತಾನು ತಪಸ್ಸು ಮಾಡೋದನ್ನು ಕಂಡು ಸೂರ್ಯದೇವರು ಕೂಡ ಒಂದು ಕುದುರೆ ರೂಪವನ್ನು ತಾಳಿ ಆ ತಾಯಿಯನ್ನು ಹೋಗಿ ಸೇರ್ತಾನೆ. ಸೇರಿದಾಗ ಅಕ್ಷಯ ಕುಮಾರರು ಹುಟ್ಟುತ್ತಾರೆ. ಆ ಸಮಯದಲ್ಲಿ ಮತ್ತೆ ತಮ್ಮ ರೂಪಕ್ಕೆ ಹೋಗಬೇಕಲ್ಲ, ಮತ್ತೆ ಅದೇ ಸಮಸ್ಯೆ, ಶಾಖ ತಡ್ಕೊಳಕ್ಕಾಗೋದಿಲ್ಲ. ಅವಾಗ ವಿಶ್ವಕರ್ಮರು ಏನು ಮಾಡ್ತಾರೆ, ಸೂರ್ಯದೇವರನ್ನ ಸಾಣೆ ಹಿಡಿತಾರೆ. ಸಾಣೆ ಹಿಡಿದಾಗ ಆ ಸಾಣೆ ಹಿಡಿಬೇಕಾರಾಗೆ ಉದ್ಭವ ಆಗಿರ್ತಕ್ಕಂಥವಳ ಹೆಸರು ಸುವರ್ಚಲಾದೇವಿ. ಆ ಸಾಣೆ ಹಿಡಿಬೇಕಾರಾಗ ಆ ಸಾಣೆಯ ಒಂದು ಜ್ವಾಲೆಯ ಒಂದು ಶಕ್ತಿಯಿಂದ ಹುಟ್ಟಿರ್ತಕ್ಕಂಥವಳು ಸುವರ್ಚಲಾದೇವಿ ಒಂದು ಶಪಥ ಮಾಡಿರ್ತಾಳೆ. ಏನಂತ ಅಂದರೆ, ನಾನು ಬ್ರಹ್ಮಚಾರಿಣಿಯಾಗಿ ಇರ್ತೀನಿ, ನೀವೇನಾದರೂ ನನ್ನ ಮದುವೆ ಮಾಡ್ಬೇಕು ಅನ್ಕೊಂಡಿದ್ರೆ ಅವನು ಕೂಡ ಬ್ರಹ್ಮಚಾರಿಯಾಗೇ ಇರಬೇಕು, ಕೊನೆಯವರು ಕೂಡ ನಾನು ಬ್ರಹ್ಮಚಾರಿಯಾಗಿ ಇರಬೇಕು, ಅಂಥವ್ರು ಯಾರನ್ನು ಸಿಕ್ಕರು ನೀವು ಮದುವೆ ಮಾಡ್ರಿ ಅಂತ ಹೇಳಿರ್ತಾಳೆ. ಸೂರ್ಯದೇವನಿಗೆ ಈಗ ವಯಸ್ಸಿಗೆ ಬಂದ್ರೆ ಮಗಳನ್ನ ಮನೆಗೆ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಈಗ ಹೆಣ್ಣಂದ ಮೇಲೆ ಮದುವೆ ಮಾಡಿದ ಮೇಲೆ ಅದಕ್ಕೆ ಒಂದು ದಾರಿ, ಅದರ ಮೋಕ್ಷಕ್ಕೆ ದಾರಿ. ಅವಾಗ ಏನು ಮಾಡ್ಬೇಕನ್ನುವಾಗ ಈತ ನೆನಪಿಗೆ ಬರ್ತಾನೆ ಆಂಜನೇಯ, ತನ್ನ ಶಿಷ್ಯ.
ಈ ಕೆಲಸ ಯಾರಿಂದ ಆಗುತ್ತೆ ಅಂದರೆ ಆಂಜನೇಯ ಮಾತ್ರ ಜಗತ್ತಲ್ಲಿ ಸನ್ಯಾಸ ತಗೊಂಡಿರ್ತಕ್ಕಂಥವನು, ಮತ್ತು ಬ್ರಹ್ಮಚಾರಿ ಆಗಿರ್ತಕ್ಕಂಥವನು, ಅವನಕ್ಕಿಂತ ದೊಡ್ಡ ಬ್ರಹ್ಮಚಾರಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತಂದೇಳಿ ಸೂರ್ಯದೇವರು ಏನು ಮಾಡ್ತಾರಂದರೆ ಆ ಹನುಮಂತನನ್ನು ಕರೆದು ತನ್ನ ಶಿಷ್ಯನನ್ನು ಕರೆದು ಹೇಳ್ತಾನೆ, ನೋಡಪ್ಪ ನೀನು ನನ್ನ ಮಗಳನ್ನು ಮದುವೆ ಆಗು, ಏನೂ ಆಗುವುದಿಲ್ಲ. ಗುರುವಿನ ಮಗಳನ್ನು ಶಿಷ್ಯ ಮದುವೆ ಆದರೆ ಏನೂ ಸಮಸ್ಯೆ ಇಲ್ಲ, ನೀನು ಬ್ರಹ್ಮಚಾರಿಯಾಗಿರು, ಆಕೆ ಕೂಡ ಬ್ರಹ್ಮಚಾರಿಯಾಗಿರಲಿ ಅಂತಂದೇಳಿ ಆಮೇಲೆ ಹನುಮಪ್ಪನಿಗೆ ಒಂದು ವಿದ್ಯೆ ಕಲಿಸೋದಿರ್ತದೆ. ಆ ವಿದ್ಯೆ ಪರಿಪೂರ್ಣ ಆಗಬೇಕಂದ್ರೂ ಕೂಡ ನೀನು ಈ ಮದುವೆಯನ್ನು ಆಗಬೇಕಂತಂದೇಳಿ ಹೇಳ್ತಾರೆ. ಆಗ ಗುರುವಿನ ಆಜ್ಞೆಗೆ ಶಿರಬಾಗಿ ಸುವರ್ಚಲಾದೇವಿಯನ್ನು ಮದುವೆ ಆಗ್ತಾನೆ. ಯಾರು ನಿಮ್ಮನ್ನು ಕೇಳ್ಬೋದು, ಯಾಕಂದ್ರೆ ಇವತ್ತು ಈ ಸಮಾಜದಲ್ಲಿ ಕೆಲವರು ನಾಸ್ತಿಕನೂ ಇದ್ದಾನೆ, ಆಸ್ತಿಕನೂ ಇದ್ದಾನೆ. ಹೌದಾ? ಈಗ ನಾಸ್ತಿಕರು ಏನು ಮಾಡ್ತಾರೆ, ಏನೋ ಒಂದು ಓದಿರ್ತಾರೆ, ಓದಿ ಬುಕ್ದಲ್ಲೆಲ್ಲ ನೋಡಿದ ಆಂಜನೇಯನಿಗೆ ಮದುವೆ ಆಗೈತೆ ಏನಂತ ನಿಮಗೆ ಬಂದು ಕೇಳ್ಬೋದು ಭಕ್ತರಲ್ಲಿ. ಆಗಿಲ್ಲ, ಮದುವೆ ಆಗಿಲ್ಲ ಅಂದರೆ ಅದನ್ನೇ ಇಟ್ಕೊಂಡು ಕೊಂಗು ಮಾಡ್ತಾರೆ. ಇದು ಸ್ವಲ್ಪ ತಲೆಯಾಗಿರಲಿ, ಆಂಜನೇಯನಿಗೆ ಮದುವೆ ಆಗಿದೆ. ಆಕೆಗೆ ಹೆಸರೇ ಸುವರ್ಚಲಾದೇವಿ. ಸುವರ್ಚಲಾದೇವಿ ಈ ಪುಸ್ತಕವನ್ನು ಪ್ರತಿ ಇದರಲ್ಲಿ ಹೇಳ್ತಿರ್ತೀವಿ. ಇಲ್ಲಿದೆ ನೋಡ್ರಿ, ಅವತ್ತಿನ ಕಾಲದಲ್ಲೇ ಹೇಳ್ತಾರೆ ಏನಪ್ಪ ಅಂದರೆ ಒಂದು ಸೆಕೆಂಡ್ಗೆ ನೀವು ಸೆಕೆಂಡ್ ಅಂತ ನಾವು ಕರಿತೀವಿ, ಆದರೆ ಆವತ್ತಿನ ಒಂದು ಸೆಕೆಂಡ್ ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ನಾವು ಕರಿತೀವಲ್ಲ, ಆ ಒಂದು ಸೆಕೆಂಡಿಗೆ ಆಂಜನೇಯ ಎಷ್ಟು ದೂರ ಹೋಗ್ತಾನಪ್ಪ ಅಂದರೆ 1,87,670 ಮೈಲುಗಳಷ್ಟು ದೂರ ಹೋಗ್ತಾನೆ. ಫ್ರಾಕ್ಷನ್ ಆಫ್ ಸೆಕೆಂಡಿಗೆ 1,87,670 ಮೈಲುಗಳಷ್ಟು ದೂರ ಹೋಗ್ತಾನಂತೆ ಒಂದು ಸೆಕೆಂಡಿಗೆ. ನಾವು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಡೆ. ಅದಕ್ಕಾಗಿ ಅವನನ್ನು ಮನೋವೇಗಿ ಅಂತ ಕರೀತಾರೆ ಆಂಜನೇಯ. ಆಮೇಲೆ ಇತ್ತೀಚೆಗೆ ನಮ್ಮ ವಿಜ್ಞಾನದವರು ಅಂದಾಜು ಮಾಡಿದರೆ, ಅಂದರೆ ಅವತ್ತಿನ ಕಾಲದ ಇದೇ ಬೆಳಕಿನ ವೇಗ ಅಂತ ತಿಳ್ಕೊಂಡಿದ್ರು ಅವರು. ಬೆಳಕಿನ ವೇಗದ ಕೂಡ ಇಲ್ಲಿ ಬರ್ತದ. ಇವಾಗ ನಾವು ವಿಜ್ಞಾನಿಗಳು ಸಂಶೋಧನೆ ಮಾಡಿದ ಪ್ರಕಾರ ಏನಪ್ಪ ಅಂದರೆ 1,86,325 ಮೈಲುಗಳಂತ ಸಂಶೋಧನೆ ಮಾಡಿದೆ. ಅಂದರೆ ಅಲ್ಲಿಗೆ ಅಲ್ಲಿ ಹೋಲಿಕೆ ಇದೆ, ಹತ್ತಿರದಲ್ಲೇ ಹೋಲಿಕೆ ಇದೆ. ಅಂದರೆ ಇವತ್ತಿನದನ್ನು ಅವತ್ತೇ ನಮ್ಮ ಹಿರಿಯರು ಹೇಳಿದ್ರು. ಹೌದ್ರ? ಜುಗ ಸಹಸ್ರ ಯೋಜನ ಪರಬಾನು ಲೀಲ್ಯೋತಾಹಿ ಮಧುರ ಪಲುಜಾನು ಅಂತ ನಾವು ಹೇಳ್ತೀವಿ. ಹೌದ್ರ? ಜುಗ ಸಹಸ್ರ ಯೋಜನ. ಹೌದ್ರ? ಅಂದರೆ ಸೂರ್ಯನಿಗೂ ಮತ್ತೆ ಭೂಮಿಗಿರ್ತಕ್ಕಂಥ ಅಂತರವನ್ನು ಹನುಮಾನ್ ಚಾಲಿಸದಲ್ಲಿ ತುಳಸಿದಾಸರು ಬರೆದಿದ್ದಾರೆ. ಅಂದರೆ ಎಷ್ಟು ಜ್ಞಾನ ನೋಡ್ರಿ ನಮ್ಮ ಹಿರಿಯರಿಗೆ. ಹೌದ್ರ? ನಮ್ಮ ಭಾರತ ದೇಶದ ಸಂತರ ಜ್ಞಾನದಲ್ಲಿ ಇಡೀ ಬ್ರಹ್ಮಾಂಡವೇ ಇದೆ. ಬಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯವನ್ನು ಸುಡದೇ ಇದ್ದಿದ್ರೆ ಇಡೀ ಜಗತ್ತನ್ನಲ್ಲಿರ್ತಕ್ಕಂಥ ಯಾವ ವಿದ್ಯೆಯನ್ನು ಕೂಡ ನಮ್ಮ ಭಾರತ ಕಡಿಮೆ ಇದ್ದಿಲ್ಲ. ಇಲ್ಲಿರ್ತಕ್ಕಂಥ ವಿದ್ಯೆ ಎಲ್ಲೂ ಇದ್ದಿಲ್ಲ. ಅಷ್ಟು ಜ್ಞಾನಪೂರಿತವಾಗಿರ್ತಕ್ಕಂಥ ದೇಶ ನಮ್ಮದು. ನೀವೇ ಲೆಕ್ಕ ಹಾಕಿರಿ, ನಳಂದ ವಿಶ್ವವಿದ್ಯಾಲಯ ಸುಡೋದಕ್ಕೆ 3 ತಿಂಗಳು ಬೇಕಾಯಿತು ಅಂದರೆ ಇನ್ನು ಎಷ್ಟು ಜ್ಞಾನ ಭಂಡಾರ ಸುಟ್ಟಿರಬೇಕಲ್ಲಿ. ಹೌದ್ರ? ಎಷ್ಟು ಜ್ಞಾನ ಭಂಡಾರ ಸುಟ್ಟಿರ್ಬೇಕು ನಮ್ಮ ದೇಶದ ಜ್ಞಾನ ಭಂಡಾರ. ಅಷ್ಟು ಜ್ಞಾನ ಭಂಡಾರ ಸುಟ್ಟರೂ ಕೂಡ ನಮ್ಮ ದೇಶದಲ್ಲಿ ಜ್ಞಾನಕ್ಕೇನು ಕಮ್ಮಿ ಆಗಿಲ್ಲ. ಹೌದ್ರೆ? ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಮೊನ್ನೆ ಕರೋನಾ ಟೈಮಲ್ಲಿ ಯಾವ ದೇಶದಲ್ಲೂ ಕಂಡಿಡ್ಲಿಲ್ಲ ವ್ಯಾಕ್ಸಿನ್. ಫಸ್ಟ್ ಕಂಡಿಡಿದಿದೆ ನಮ್ಮ ಇಂಡಿಯಾ. ಅಂದ್ರೆ ಇದು ದೈವ ಭೂಮಿ. ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಪರಿಹಾರ ಐತಿ. ಕರ್ಮಭೂಮಿ, ದೈವ ಭೂಮಿ, ಎಲ್ಲದಕ್ಕಿಂತ ಅಂದ್ರೆ ಇದು ಒಂದು ದೈವ ಭೂಮಿ. ಇದು ಈ ದೈವ ಭೂಮಿಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಐತಿ. ಕಾಣಬೇಕು ನಾವು ಅದನ್ನಷ್ಟೇ. ಹೌದಾ? ನಾವು ಚರಕ ಸಂಹಿತೆಯನ್ನು ಓದಿದಾಗ ಅವಾಗಲೇ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದಾರೆ. ಹೌದ್ರ? ನೋಡ್ಬೇಕಷ್ಟೇ, ಅದನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ ನಮ್ಮ ದೇಶ ಇಷ್ಟೇ. ಈಗ ಸುಮ್ಮನೆ ನಾವು ಮಾಲೆ ಆಗ್ತೀವಿ, ಬ್ರಹ್ಮಚಾರಿ ಆಗ್ತೀವಿ. ಬ್ರಹ್ಮಚರ್ಯ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತೀನಿ. ಬರೀ ಬ್ರಹ್ಮಚರ್ಯ ಅನ್ನೋಕ್ಕೆ ಒಂದು ನಿದರ್ಶನ. ಈಗ ಹನುಮಪ್ಪಂದು ಹೇಳೋದಕ್ಕಿಂತ ಮುಂಚಿತ ಬ್ರಹ್ಮಚರ್ಯ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ರಾಮಕೃಷ್ಣ ಪರಮಹಂಸರು ನೀವು ಕೇಳಿರಿ. ರಾಮಕೃಷ್ಣ ಪರಮಹಂಸರು ಕೇಳಿರಿ. ಯಾರೋ ಒಬ್ಬರು ರಾಮಕೃಷ್ಣ ಪರಮಹಂಸರು ತಕ್ಕ ಬಂದ್ರಂತೆ. ಗುರುಗಳೇ, ನಾವು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ನಾವು ಸನ್ಯಾಸಿಯಾಗಿವಿ ಅಂತ ಅಂದ್ರಂತೆ. ನಾನು ಅಪ್ಪಟ ಬ್ರಹ್ಮಚಾರಿ ಆಗಿದ್ದೀನಿ ಅಂತ ಕೇಳಿದ್ರಂತೆ. ಅವಾಗ ರಾಮಕೃಷ್ಣ ಪರಮಹಂಸರು ಮುಗುಳ್ನ ಕೇಳಿದ್ರಂತೆ, ಎಲ್ಲಿಂದ ಬಂದೆ ಅಂತ ಕೇಳಿದ್ರಂತೆ. ನಾನು ಇಲ್ಲೇ ಊರಿಂದ ಬಂದೆ ಮಠದ ಆಶ್ರಮದ ಹತ್ರ ಅಂತ ಹೇಳಿದೆ. ನೀನು ಬರ್ಬೇಕಾದ್ರೆ ಯಾರಾದ್ರು ಬಂದ್ರೇನು ಎದುರಿಗೆ ಅಂತ ಕೇಳಿದ್ರಂತೆ. ಯಾರು? ರಾಮಕೃಷ್ಣ ಪರಮಹಂಸರು. ಅವ್ರು ಬಂದರು, ಇವ್ರು ಬಂದರು ಅಂತ ಹೇಳಿದ್ರಂತೆ. ಒಂದು ಹುಡುಗಿ ಬಂದ್ಲೇನು ನಿನ್ನ ಎದುರಿಗೆ ಅಂತ ಕೇಳಿದ್ರಂತೆ. ಯಾರಿಗೆ? ಆ ಬ್ರಹ್ಮಚಾರಿ. ಊರಿಗೆ ಬಂದ್ರಲ್ಲಿ ಹುಡುಗಿ ಬಂದ್ಲಿ, ನನ್ನ ಎದುರಿಗೆ ಹುಡುಗಿ ಬಂದ್ಲು ಅಂತ. ಹೆಂಗಿದ್ಲು ಅಂತ ಕೇಳಿದ್ರಂತೆ. ಹಂಗಿದ್ಲು ಹಿಂಗಿದ್ಲು ಅಂತ. ಯಾವ ಕಡೆ ಓದ್ಲು? ಆ ಕಡೆ ಓದ್ಲಿ, ಹೋಗೋದು ನಾನು ನೋಡಿದೆ ಅಂತ. ಮತ್ತೆ ಹೋಯ್ತಲ್ಲ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಹೋಯ್ತಲ್ಲ. ಯಾಕಂದ್ರೆ ನೀನು ಆ ಹುಡುಗಿಯನ್ನು ನೋಡಿದೀಯ, ಹೋಗೋದನ್ನು ನೋಡಿದೀಯ, ಆಕೆಯ ಒಂದು ವರ್ಣನೆಯನ್ನು ಮಾಡ್ತಾ ಇದೀಯ ಅಂದಮೇಲೆ ನಿನಗೆ ಮೋಹ ಹುಟ್ಟೈತಿ.
ಆ ಅಮ್ಮ ಹೋಗೋವರೆಗೂ ನೋಡಿ ಕಂಟಿನ್ಯೂ ಹಾ. ಲಾಸ್ಟ್ ಎಂಡ್ ತಕ್ಕ ಎಂಡ್ ತನಕ ನೋಡಿ. ಆಸೆ ಇರೋದ್ರಿಂದ ಆಸೆ ಬಂದಿದೆ ನಿನ್ನಲ್ಲಿ, ಆಗಲೇ ಆ ಮೋಹ ಬಂದೈತಲ್ಲ, ಆಸೆ ಇದ್ರೆ ಮಾತ್ರ ನೋಡೋಕ್ ಸಾಧ್ಯ ಅಲ್ಲಲ್ಲ, ಹೋಯ್ತಲ್ಲ ನಿನ್ನ ಬ್ರಹ್ಮಚರ್ಯ ಅಂತ. ಅಂದ್ರೆ ಇವತ್ತಿನ ದಿನದಲ್ಲಿ ಮಾಲೆ ಹಾಕ್ಯಂತಾರೆ, ಯಾರೋ ಹೆಣ್ಮಕ್ಳ ಜೊತೆ ಮಾತಾಡ್ತಾರೆ, ಅವ್ರ ಮನೆಯವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಅದು ಬ್ರಹ್ಮಚರ್ಯಕ್ಕೆ ಅವರು ಶೋಭೆ ಒಳಗಾಗಿ ತರೋದಂತಾರಲ್ಲ, ಅದು ಬ್ರಹ್ಮಚರ್ಯ ಅಂದ್ರೆ ಅದು ಬಹಳ ಶಕ್ತಿ. ಅದು ಹನುಮಾನ್ ಮಾಲೆ ಅನ್ನೋದಕ್ಕೂ ಅದಕ್ಕೂ ಬಹಳ ಶಕ್ತಿ ತೂಕ ಇದೆ. ಆದರೂ ಕೂಡ ಒಂದು ಖುಷಿ ಏನಪ್ಪಾ ಅಂದ್ರೆ, ನಮ್ಮ ಧರ್ಮವನ್ನ ಒಂದು ಈ ರೀತಿಯಿಂದ ಆದರೂ ಅದನ್ನ ಆಚರಣೆಯನ್ನು ಮಾಡ್ತಾ ಇದಾರಲ್ಲ ಅನ್ನೋದು ಒಂದು ಖುಷಿ ವಿಚಾರ. ಹೌದು. ಯಾಕಂದ್ರೆ ಈ ಕಲಿಯುಗದಲ್ಲಿ ಈಗ ಬ್ರಹ್ಮಚರ್ಯವನ್ನು ಇದೇ ರೀತಿಯಾಗಿ ಪಾಲನೆ ಮಾಡಬೇಕು ಅಂತ ನಾವು ಹೇಳ್ತೀವಿ, ಅದೇ ರೀತಿ ಇರಬೇಕಲ್ಲ. ಹೌದು. ಈಗ ನಮ್ಮ ಹಿರಿಯರದನ್ನ ನಾವು 100% ನಾವು ತಗೊಳಕ್ಕಾಗಲ್ಲ, ಕೊನೆಗೊಂದು 80% ಆದ್ರೆ ನಾವು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾಕು. ಅದೇ ನಮಗೆ ಒಂದು ತೃಪ್ತಿ ಭಾವನೆ. ಅಷ್ಟಾದ್ರೂ ಮಾಡ್ತಾರಲ್ಲ, ಕರೆಕ್ಟ್. ಹೌದ್ರಾ? ಅದಕ್ಕೆ ಸಂತೋಷ ಪಡಬೇಕು. ಇನ್ನು ಹಿಂಗೆ ಇರು ಹಿಂಗೆ ಮಾಡಂದ್ರೆ ಮತ್ತೆ ಯಾರು ಹಾಕೋದೇ ಇಲ್ಲ ಮತ್ತೆ ಆಮೇಲೆ. ಹೌದ್ರಾ? ಅದಕ್ಕೂ ಸಂತೋಷ ಪಡಬೇಕು. ಮತ್ತೆ ಈಗ ಸಾಮಾಜಿಕದಲ್ಲಿರ್ತಕ್ಕಂಥ ಇದು ವಾತಾವರಣನೇ ಆ ರೀತಿ ಐತಿ. ಈಗ ಅದಕ್ಕೂ ನಾವು ಇದು ಮಾಡಕ್ ಆಗೋದಿಲ್ಲ, ಗಮನ ಹರಿಸ್ಬೇಕಲ್ಲ. ಕಲಿಯುಗ, ಹೌದ್ರಾ? ಎಲ್ಲ ಟೆಕ್ನಾಲಜಿ ಬಂದಿದೆ. ನೀವು ಏನು ಮಾಡಿದ್ರು ಒಂದು ಫೋನ್ ತೆಗೆದ್ರು ಕೂಡ ಅದ್ರಲ್ಲಿ ಏನೋ ಬರ್ತಿರ್ತದೆ, ಅದಕ್ಕೆ ಆಂತರಿಕ ದೃಷ್ಟಿ ಹೋಗಿಬಿಡ್ತದೆ, ಹೌದ್ರಾ? ಹಿಂಗೆ ಬ್ರಹ್ಮಚರ್ಯ ಸತ್ವಕ್ಕೆ ಬಹಳಷ್ಟು ಅರ್ಥ ಐತಿ. ಅದನ್ನು ಅನುಸರಣೆ ಮಾಡಬೇಕಂದ್ರೆ ಬಹಳ ಕಷ್ಟ. ಇವು ಫೋಟೋಸ್ ಹೌದೇನು? ಫೋಟೋಸ್ ಹೌದು ನೋಡ್ರಿ, ಅವೆಲ್ಲ ನೋಡ್ರಿ ದೇವಸ್ಥಾನದ ಸಮರದ ಹೊರಗಡೆ ಬರ್ತೀನಿ ನೋಡ್ರಿ. ಕೂಲಿಗೆ ಹೋಗಲಿ ಕಳಿಸಲ್ಲ. ಇಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. राम राम जय राजा राम, राम राम जय